ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾ ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ರೀ ಈರುಳ್ಳಿ ಬಜ್ಜಿ ರೀ. ಈ ಈರುಳ್ಳಿ ಬಜ್ಜಿ ಸಂಜೆ ಟೈಮ ಚಾದ ಜೊತೆ ತಿನ್ನಾಕ ಮಸ್ತ್ ಕಾಂಬಿನೇಷನ್ ಆಗಿರ್ತಾವ್ರಿ. ಮತ್ತು ಈಗ ಮಳೆಗಾಲನೂ ಸ್ಟಾರ್ಟ್ ಆಗೈತಲ್ರಿ, ಹಾಗಾಗಿ ಈ ಬಜ್ಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ನೋಡಿರಿ, 1 ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿನಿ ನಾನು. ಮತ್ತು ಇಲ್ಲಿ 1/2 ಕಪ್ನಷ್ಟ ಸಣ್ಣ ರವೆ ತೊಗೊಂಡಿನಿ ರೀ. ಮತ್ತು 1/2 ಟೀ ಸ್ಪೂನ್ ಅಡುಗೆ ಸೋಡಾ ತೊಗೊಂಡಿನಿ ರೀ. 1 ಟೀ ಸ್ಪೂನ್ ಅಷ್ಟು ಅಜ್ವಾನ ತೊಗೊಂಡಿನಿ ರೀ. ಮತ್ತಿಲ್ಲಿ ಸ್ವಲ್ಪ ಪಾಲಕ್ ತೊಗೊಂಡಿನಿ ರೀ. ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಅದನ್ನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ, ಮತ್ತು ಒಂದು 6 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿನಿ ರೀ ನಾನು. ಮತ್ತೊಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು 4 ತೊಗೊಂಡಿನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಈಗ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ನೋಡಿರಿ, ಒಂದು ಬೌಲಿಗೆ ನಾನು ಕಡಲೆ ಹಿಟ್ಟು ಹಾಕ್ಕೊಳಕತ್ತೀನಿ ರೀ. ಮತ್ತು ಸ್ವಲ್ಪ ಸಣ್ಣ ರವಾನು ಹಾಕ್ಕೊಳಕತ್ತೀನಿ ರೀ. ಈ ಸಣ್ಣ ರವೆ ಹಾಕ್ಕೊಳ್ಳೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರ್ತಾವ್ರಿ, ಹಾಗಾಗಿ ಹಾಕ್ಕೊಳಕತ್ತೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಒಂದು 1/2 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕ್ಕೊಳತ್ತೀನಿ ರೀ. ಅಜ್ವಾನ ಸ್ವಲ್ಪ ಕೈಯಾಗಿ ಈ ಥರ ತಿಕ್ಕಿ ಹಾಕ್ಕೋಬೇಕ್ರಿ, ಅಂದ್ರೆ ಕಂಪಾಗಿ ಬರ್ತಾವ್ರಿ ಬಜ್ಜಿ. ನೋಡಿರಿ, ನಾನಿಲ್ಲಿ ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಈರುಳ್ಳಿ ಜಾಸ್ತಿ ಇದ್ರನ ಬಜ್ಜಿ ಚೆನ್ನಾಗಿ ಬರ್ತಾವ್ರಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ನೀವು ಬೇಕಂದ್ರೆ ಖಾರದ ಪುಡಿನೂ ಹಾಕ್ಕೋಬೋದ್ರಿ. ನಾನು ಸ್ವಲ್ಪ ಪಾಲಕ್ ಇತ್ತು ರೀ ಮನ್ಯಾಗ, ಹಾಗಾಗಿ ಪಾಲಕ್ಕೂ ಹಾಕ್ಕೊಳಕತ್ತೀನಿ ರೀ. ಕೊತ್ತಂಬರಿನೂ ಸೇರಿಸ್ಕೊಳಕತ್ತೀನಿ ರೀ. ಇದನ್ನ ಅಷ್ಟೂ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೋತೀನಿ ರೀ. ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗುವಂಗೆ ಹಂಗೆ ನೀರು ಹಾಕಲ್ದ ಮೊದಲು ಈ ಥರ ಕಲಿಸ್ಕೋತೀನಿ ರೀ. ಈಗ ನೋಡಿರಿ, ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗ್ಯಾವ್ರಿ. ಈ ಥರ ಇದ್ರೆ ಬಜ್ಜಿ ಚೆನ್ನಾಗಿ ಬರ್ತಾವ್ರಿ, ಕ್ರಿಸ್ಪಿಯಾಗಿ ಬರ್ತಾವ್ರಿ. ಈಗ ನೋಡಿರಿ, ಸ್ವಲ್ಪ ಸ್ವಲ್ಪ ನೀರು ಹಾಕೋತೀನಿ ರೀ ನಾನು. ನೀರು ಆದಷ್ಟು ನೋಡ್ಕೊಂಡು ಹಾಕೋಡ್ರಿ, ಯಾಕಂದ್ರೆ ಈರುಳ್ಳಿ ಒಳಗೂ ನೀರಿನ ಅಂಶ ಇರತ್ರಿ, ಹಾಗಾಗಿ ನೀರು ಬಿಟ್ಕೊಳ್ತದ್ರಿ. ಸ್ವಲ್ಪ ಈ ಥರ ನೀರು ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ. ಇದನ್ನು ಭಾಳ ಗಟ್ಟಿಯಾಗಿನೂ ಏನು ಕಲಿಸ್ಕೋಬಾರ್ದ್ರಿ, ಅಷ್ಟೇ ಮೀಡಿಯಮ್ ಒಳಗೆ ಈ ಥರ ಇರ್ಬೇಕು ನೋಡ್ರಿ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಡ್ತೀನಿ ರೀ. ಅಷ್ಟರೊಳಗೆ ಎಣ್ಣೆನೂ ಕಾಯಾಕಿಡ್ತೀನಿ ರೀ ಗ್ಯಾಸ್ ಮೇಲೆ. ಈಗ ಎಣ್ಣೆ ಕಾದದೆ ಅಂತ ನೋಡೋಣ ರೀ. ನೋಡಿರಿ, ನಾನು ಈಗ ಒಂದು ಸ್ವಲ್ಪ ಈ ಥರ ಹಿಟ್ಟು ಬಿಟ್ಟು ನೋಡತ್ತೀನಿ ರೀ. ಎಣ್ಣೆನೂ ಚಲೋ ತಂಗೆ ಕಾದೈತ್ರಿ. ಈಗ ಬಜ್ಜಿನ ಈ ಥರ ಬಿಟ್ಕೋತೀನಿ ರೀ ನಾನು. ನೀವು ನೋಡಿರಿ, ನಿಮ್ಗೆ ಯಾವ ಸೈಜ್ದಾಗ ಬೇಕು ನೋಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ ಸಣ್ಣ ಸಣ್ಣದ ಚಿಕ್ಕ ಚಿಕ್ಕದಾಗಿ ಬಿಟ್ಕೊಳತ್ತೀನಿ ರೀ. ಈ ಮಳೆಗಾಲದ ಟೈಮ್ದಾಗ ರೀ ಬಿಸಿ ಬಿಸಿ ಬಜ್ಜಿ ರೀ ಮಸ್ತ್ ಕಾಂಬಿನೇಷನ್ ಆಗಿರ್ತೈತೆ ರೀ ಚಾ ಜೊತೆ, ಹಾಗಾಗಿ ನಾನು ಮಾಡತ್ತೀನಿ ರೀ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ, ಗೋಲ್ಡನ್ ಬ್ರೌನ್ವರೆಗೂ ಫ್ರೈ ಮಾಡ್ಕೋಬೇಕ್ರಿ. ನಾನು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೋಡ್ರಿ, ಈಗ ಇದು ಬಜ್ಜಿ ಚೆನ್ನಾಗಿ ಫ್ರೈ ಆಗ್ಯಾವ್ರಿ. ಈಗ ನೋಡಿರಿ, ಕಲರೂ ಚೇಂಜ್ ಆಗೈತ್ರಿ. ಇದೇ ಥರ ಬಜ್ಜಿ ನೀವು ಮಾಡಿ ನೋಡ್ರಿ, ಮಸ್ತ್ ಟೇಸ್ಟಿಯಾಗಿ ಬರ್ತಾವ್ರಿ. ಈಗ ನೋಡಿರಿ, ಬಜ್ಜಿ ಎತ್ತಿಟ್ಕೊಳಕತ್ತೀನಿ ರೀ. ಈಗ ಇದೇ ಥರ ಎಲ್ಲ ಬಜ್ಜಿ ಕರೆದಿಟ್ಕೋತೀನಿ ರೀ ನಾನು. ಈಗ ನಮ್ಮ ಕ್ರಿಸ್ಪಿ ಆಗಿರುವಂಥ ಈರುಳ್ಳಿ ಬಜ್ಜಿ ರೆಡಿ ಆಗ್ಯಾವ್ರಿ. ನೋಡ್ರಿ ಯಾವ ಥರ ಬಂದಾವಂತ ಹೇಳಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.